ಇದೇ 18ರಂದು RCBಗೆ ಮಾಡು ಇಲ್ಲವೇ ಮಡಿ ಪಂದ್ಯ ಇದೆ. ಸೊ CSK ಗೆದ್ರೆ ಸಾಕು ಪ್ಲೇ ಆಫ್ಗೆ ಹೋಗ್ತಾರೆ. RCB 18 ಓವರ್ನೊಳಗೆ ಚೇಸ್ ಮಾಡಬೇಕು, ಇಲ್ಲ 30 ರನ್ಗಳ ಅಂತರದಿಂದ ಗೆಲ್ಲಬೇಕು ಪ್ಲೇ ಆಫ್ಗೆ ಎಂಟ್ರಿ ಕೊಡೋಕ್ಕೆ. ಆದರೆ RCBಗೆ ಒಂದು ದೊಡ್ಡ ತಲೆನೋವು ಸ್ಟಾರ್ಟ್ ಆಗಿದೆ. ಏನಂತ ಹೇಳಿದ್ರೆ RCBಗೆ ಈಗ ಲಕ್ಕಿ ಮ್ಯಾನ್ ಆಗಿದ್ದಂತಹ ವಿಲ್ ಜಾಕ್ಸ್ ಮನೆಗೆ ಹೊರಟಿದ್ದಾರೆ. ಯಾಕಂದರೆ ಯಾವುದೇ ರೀತಿಯಾದಂತಹ ಇಂಜುರಿ ಆಗಿರಲಿಲ್ಲ. ಆದರೆ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡು ಈಗ ಬರ್ತಿರುವಂತಹ ವಿಶ್ವಕಪ್ಗೋಸ್ಕರ ತನ್ನ ಪ್ಲೇಯರ್ಸ್ನೆಲ್ಲರೂ ಕೂಡ ಕರ್ಕೊತಾ ಇದ್ದಾರೆ. ಸೊ ತಕ್ಷಣವಾಗಿ ಎಲ್ಲರೂ ಕೂಡ ಬರಬೇಕು ಅಂತ ಹೇಳಿ ಒಂದು ಕಾಲ್ ಬಂದಿತ್ತು. ಅದಕ್ಕೋಸ್ಕರ ಇಂಗ್ಲೆಂಡ್ ಪ್ಲೇಯರ್ಸ್ ಎಲ್ಲರೂ ಕೂಡ ಹೊರಟಿದ್ದಾರೆ. ಆದರೆ RCBಯ ಬಲಗೈ ಬಂಟ ಹಾಗೂ RCBಗೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದ್ದಂತಹ ಪ್ಲೇಯರ್ ವಿಲ್ ಜಾಕ್ಸ್ ಕೂಡ ನಿನ್ನೆ ನೈಟು ಹೊರಟಿದ್ದಾರೆ. ಸೊ ಇದರಿಂದಾಗಿ RCBಗೆ ಸಿಕ್ಕಾಪಟ್ಟೆ ದೊಡ್ಡ ತೊಂದರೆ ಆಗುತ್ತೆ. ಸ್ವಪ್ನಿಲ್ ಮತ್ತು ವಿಲ್ ಜಾಕ್ಸ್ ಇಬ್ಬರೂ ಕೂಡ ಬಂದಾದ ನಂತರ RCB ಕಂಟಿನ್ಯೂ 5 ಮ್ಯಾಚ್ಗಳನ್ನ ಗೆಲ್ತು. ಸೊ ಹಲವಾರು ಟೀಮ್ಗಳನ್ನ ಪ್ಲೇ ಆಫ್ಸಿಂದ ಹೊರಗೆ ಹಾಕ್ತು. ಆದರೆ CSK ವಿರುದ್ಧದ ಪಂದ್ಯಕ್ಕೆ ತುಂಬ ಮುಖ್ಯವಾಗಿ ಬೇಕಾದಂತಹ ಆಟಗಾರ ವಿಲ್ ಜಾಕ್ಸ್ ಹೊರಗೆ ಹೋಗಿದ್ದಾರೆ. ಇದರಿಂದಾಗಿ RCBಗೆ ಸಿಕ್ಕಾಪಟ್ಟೆ ದೊಡ್ಡ ತಲೆನೋವಾಗಿದೆ. ಆದರೆ ಮ್ಯಾಕ್ಸ್ವೆಲ್ ಫಾರ್ಮಲ್ಲಿ ಇಲ್ಲದೆ ಇರೋದು ದೊಡ್ಡ ಹೊಡೆತ ಬೀಳುವಂತಹ ಚಾನ್ಸಸ್ ಇದೆ. ನಾವು ಅವತ್ತು ಗೆಲ್ಲೇಬೇಕಾದಂತಹ ಚಾನ್ಸ್ ಇದೆ. ಯಾಕಂದರೆ ಅವತ್ತು ಗೆದ್ದರೆ ಪಕ್ಕ ಚಾಂಪಿಯನ್ ಆಗೋದು RCBನೇ. ಯಾಕಂದರೆ CSK ಹೊರ ನಡೀತದೆ. ಇನ್ನು ಉಳಿದಿರುವಂತಹ ಟೀಮ್ಗಳು ಅವ್ರು ಯಾವಾಗ ಆಡ್ತಾರಂತ ಅವರಿಗೆ ನೆಟ್ಟಿಗೆ ಗೊತ್ತಿಲ್ಲ. ಇದರಿಂದಾಗಿ ಚಾಂಪಿಯನ್ ಆಗುವಂತಹ ಅವಕಾಶ ಇತ್ತು. ಆದರೆ ವಿಲ್ ಜಾಕ್ಸ್ ಈಗ ಕೈ ಕೊಟ್ಟಿರೋದ್ರಿಂದ ಮ್ಯಾಕ್ಸ್ವೆಲ್ ಫಾರ್ಮ್ಗೆ ಬರಲೇಬೇಕಾಗತ್ತೆ. ಆದರೆ ವಿಲ್ ಜಾಕ್ಸ್ ಹೊರಡೋಕ್ಕೂ ಮೊದಲು ಅಭಿಮಾನಿಗಳಿಗೆ ಒಂದು ಐ ವಿಲ್ ಬ್ಯಾಕ್ ಚಾಂಪ್ಸ್ ಅಂತ ಹೇಳೋಗಿದ್ದಾರೆ. ಆದರೆ RCBಯ ಮ್ಯಾಕ್ಸ್ವೆಲ್ಗೂ ಕೂಡ ಒಂದು ಕಿವಿ ಮಾತನ್ನು ಹೇಳಿದ್ದಾರೆ, ಬ್ರೋ ಪ್ಲೀಸ್ ಬ್ಯಾಕ್ ಟು ಫಾರ್ಮ್ ಅಂತ ಹೇಳಿ. ಸೊ ಇದರ ಅರ್ಥ ನೀವು ಆಸ್ಟ್ರೇಲಿಯಾವನ್ನ ಹೇಗೆ ಒಬ್ಬರೇ ನಿಂತು ಗೆಲ್ಲಿಸಿದ್ರು ಹಾಗೆ ನಮ್ಮ RCBನೂ ಕೂಡ ಇದೊಂದು ಮ್ಯಾಚಲ್ಲಿ ಗೆಲ್ಲಿಸ್ಕೊಡಿ ಅಂತ ಹೇಳಿ ಅವರೊಂದು ಕಿವಿ ಮಾತನ್ನು ಹೇಳೋಗಿದ್ದಾರೆ. ಸೊ ವಿಲ್ ಜಾಕ್ಸ್ ಅವರು ಹೇಳಿರುವಂತಹ ವಿಷಯದಿಂದ ಫಾರ್ಮಿಗೆ ಬಂದರೆ ಮ್ಯಾಕ್ಸ್ವೆಲ್ಲು ಈ ಮ್ಯಾಚ್ ಪಕ್ಕ RCB ಗೆಲ್ತದೆ. ಅದಲ್ಲದೆ ಚಾಂಪಿಯನ್ ಕೂಡ ನಾವು ಆಗುವಂತಹ ಚಾನ್ಸಸ್ ಜಾಸ್ತಿ ಇದೆ. ಸೊ ಎಲ್ಲರೂ ಕೂಡ RCB ಫ್ಯಾನ್ಸು ಕಮೆಂಟ್ ಬಾಕ್ಸಲ್ಲಿ ಆಲ್ ದ ಬೆಸ್ಟ್ RCB ಅಂತ ಹೇಳಿ ಹಾಕಿ, ಹ್ಯಾಶ್ಟ್ಯಾಗಲ್ಲಿ ಕಮ್ ಬ್ಯಾಕ್ ಮ್ಯಾಕ್ಸಿ ಟು ಫಾರ್ಮ್ ಅಂತಲೂ ಕೂಡ ಹಾಕಿ. ಥ್ಯಾಂಕ್ ಯು.